ಎಲ್ರಿಗೂ ನಮಸ್ಕಾರ. ನಾನು ನಟರಾಜ್. ರಾಮ ರೇ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಯಜಮಾನ್ರೆ, ಒಂದು ಹೆಲ್ಪ್. ಏನಪ್ಪ? ನಮ್ಮ ಗಾಡಿ ಇವತ್ತು ರೆಡಿ ಆಗಲ್ವಂತೆ. ಒಂದು ಸ್ಪೆಷಲ್ ಐಟಮ್ ಕೂತಿದೆ ಗಾಡೀಲಿ, ಕರ್ಕೊಂಡೋಗ್ತೀರಾ? ಎಲ್ಲಿಗೆ? ನಮ್ಮ ಜೊತೆ ಎಷ್ಟು ದೂರ ಬರ್ತಾರೋ ಬರಲಿ, ಇಳಿಯೋ ಜಾಗ ಬಂದಾಗ ಇಳ್ಕೊಂಡೋಗ್ತಾರೆ. ದಿನಾಂಕ 21 ಶುಕ್ರವಾರ, ಇದೇ ವಾರ ರಾಮ ರೇ ಸಿನಿಮಾ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಮತ್ತು ಕೆಲವು ಸಿಂಗಲ್ ಸ್ಕ್ರೀನ್ಗಳಲ್ಲೂ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ. ಹಾಗೆ ಕನ್ನಡ ಸಿನಿಮಾಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಲರ್ ಟಾಕೀಸ್ ಸಬ್ಸ್ಕ್ರೈಬ್ ಆಗಿ. ಸ್ವತಃ ತಾವೇ ದಿಗ್ಗಜರಾಗಿ ಕನ್ನಡ ಚಿತ್ರರಂಗದ ಮತ್ತೊಬ್ಬ ದಿಗ್ಗಜನನ್ನು ಇಮಿಟೇಟ್ ಮಾಡಿದ ಕನ್ನಡದ ಏಕೈಕ ದಿಗ್ಗಜ ಅಂದ್ರೆ ಅದು ಶಿವಣ್ಣ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ. ಹೌದು, ದಿನ ಕಳೆದಂತೆ ಶಿವಣ್ಣ ಶ್ರೀಕಂಠನಾಗಿ ವಿಷ್ಣುರಂತೆ ಬಳೆ ತಿರುಗಿಸೋ ಟ್ರೆಂಡ್ ಜಾಸ್ತಿ ಆಗ್ತಿದೆ. ಇದಕ್ಕೆ ಚಿಕ್ಕ ಮಕ್ಕಳು ಕೂಡ ಫಿದಾ ಆಗಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ ನಲ್ಲೀಗ ಶ್ರೀಕಂಠ ಟ್ರೆಂಡ್ ಸೆಟ್ಟರ್ ಆಗಿದ್ದು, ಶಿವಣ್ಣ ಫ್ಯಾನ್ಸ್ ಕೈಯಲ್ಲೀಗ ಬಳೆ ಬಂದಾಗಿದೆ. ಈ ಫೋಟೋಗಳನ್ನ ನೋಡಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಈ ಟ್ರೆಂಡ್ ನ ಫಾಲೋ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲೆಡೆ ಕಿಲ್ಲಿಂಗ್ ವೀರಪ್ಪನ್ ಕಾಫಿ ಕಪ್ ಫೀವರ್ನಂತೆ ಶ್ರೀಕಂಠನ ಜ್ವರ ಕೂಡ ಜಾಸ್ತಿ ಆಗ್ತಿದೆ.